ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKRTV ಕನ್ನಡ, ಅಣು ಅಣುವಿನಲ್ಲೂ ಕನ್ನಡತನ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ. ಡಾಕ್ಟರ್ ಸಿನಿಮಾ ಅಂದಮೇಲೆ ಚಿತ್ರಗಳನ್ನು ಡಿಸೆಕ್ಟ್ ಮಾಡೋಕ್ಕೆ ಡಾಕ್ಟರ್ ಬೇಕೇ ಬೇಕಲ್ವಾ? ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೋಡು ಸರ್. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಇವತ್ತು ನೀವು ಡಿಸೆಕ್ಟ್ ಮಾಡೋಕ್ಕೆ ಹೊರಟಿರುವಂಥ ಸಿನಿಮಾ ಯಾವುದು? ಬಬ್ರು ವಾಹನ. ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರು ವಾಹನ. ಮುಚ್ಚುಬಾಯಿ ಜಾರಿಣಿಯ ಮಗನೇ. ಅಣ್ಣ ಅವರು ಡಬಲ್ ಆಕ್ಟಿಂಗ್ ಮಾಡಿದಂಥ ಒಂದು ಸಿನಿಮಾ ಬಬ್ರು ವಾಹನ. ಓ, ಹೆಂಗ್ ಗಣೇಶ್ ಸರ್? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ನಿಜ ಅಲ್ವಾ? ಎಷ್ಟು ಚಂದ ಹಾಡು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಡಬಲ್ ರೋಲ್ ಅಣ್ಣವರು ಈ ಕಡೆ, ಅಲ್ಲಿ ಅರ್ಜುನ, ಅಲ್ಲಿ ಬಬ್ರು ವಾಹನ ನಿಂತ್ಕೊಂಡು ಮಾತಾಡೋದು ರಥದಲ್ಲಿ. ನಿಜ, ಅದು ಹಬ್ಬ. ಅದು ನಿಜ, ಕಿವಿಗೂ ಕಣ್ಣಿಗೂ ಹಬ್ಬ ಅದು. ಅಂಡ್ ಈ ಚಿತ್ರದ ಬಗ್ಗೆ ಮಾತಾಡಕ್ಕೆ ನಾನಂತೂ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದೀನಿ ಸರ್. ಈಗ ವೀಕ್ಷಕರೇ, ಚಿತ್ರ ಬಬ್ರು ವಾಹನ ತೆರೆ ಕಂಡ ವರ್ಷ 1977. ಚಿತ್ರದ ತಾರಾಗಣದಲ್ಲಿ ಪದ್ಮಭೂಷಣ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು, ಬಿ ಸರೋಜಾದೇವಿ, ಕಾಂಚನ, ಜಯಮಾಲಾ, ತೂಗುದೀಪ ಶ್ರೀನಿವಾಸ್, ವಜ್ರಮುನಿ ಹಾಗೂ ವಿಶೇಷ ಪಾತ್ರದಲ್ಲಿ ರಾಮಕೃಷ್ಣ ಅವರು. ಚಿತ್ರದ ಸಂಭಾಷಣೆ, ನಿರ್ದೇಶನ ಹಾಗೂ ಚಿತ್ರಕಥೆ ಹುಣಸೂರು ಕೃಷ್ಣಮೂರ್ತಿಯವರು. ಚಿತ್ರದ ನಿರ್ಮಾಪಕರು KCN ಚಂದ್ರಶೇಖರ್ ಅವರು. ಚಿತ್ರದ ಸಂಗೀತ TG ಲಿಂಗಪ್ಪ ಅವರು. ಚಿತ್ರದ ಛಾಯಾಗ್ರಹಣ SV ಶ್ರೀಕಾಂತ್ ಅವರು. ಗಣೇಶ್ ಸರ್, ಎಸ್, ಕರೆಕ್ಟ್ ಆಗಿದೆ ಡೀಟೇಲ್ಸು? ಸೂಪರ್ ಸರ್, ಬಬ್ರು ವಾಹನ. ಹಾಂ, ನನಗೆ ಈ ಒಂದು ಬಬ್ರು ವಾಹನ ಹೆಸರು ಕೇಳಿದ ತಕ್ಷಣ ಮೊದಲನೇದಾಗಿ ಅಣ್ಣವರು ಇದು ಡಬಲ್ ಆ್ಯಕ್ಟಿಂಗಲ್ಲಿ ಹೌದು. ಏನ ಕಳೆ ಅವರ ಮುಖದಲ್ಲಿ. ನೀವು ಯಾವುದೇ ಪಾತ್ರ ಕೊಡಿ, ಐತಿಹಾಸಿಕ, ಪೌರಾಣಿಕ, ಈಗಿನ ಕಾಲದ ಯಾವುದೋ ಒಂದು ಫ್ಯಾಮಿಲಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ನೀವು ಯಾವುದೇ ಕ್ಯಾರೆಕ್ಟರ್ ಕೊಡಿ, ಅಣ್ಣವ್ರು ಅದಕ್ಕೆ ಹೇಳಿ ಮಾಡಿಸಿರೋ ಹಾಗಿರ್ತಾರೆ ನಟ. ಅವ್ರಿಗೆ ಅವರೇ ಸಾಟಿ ಅಂತ ಹೇಳ್ಬೋದು. ಸರ್, ಬಬ್ರು ವಾಹನ ಅಂದಾಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಸರ್? ಆ ಟೈಟ್ಲೇ ಬಬ್ರು ವಾಹನ. ನಾನು ಅದಕ್ಕೆ ಒಂದು ಸಣ್ಣ ಚೇಂಜ್ ಮಾಡಿದ್ದೇನೆ, ಮನರಂಜನೆಯ ವಾಹನ ಅಂತ. ಎಲ್ಲ ರೀತಿಯಲ್ಲೂ ರಂಜನೆ ಕೊಡುವಂಥ ಸಿನಿಮಾ ಅದು. ದೃಶ್ಯದಲ್ಲೂ ಅಷ್ಟೇ, ಅವರ ಹಾಡುಗಳಲ್ಲಿ ಅಷ್ಟೇ, ಕ್ಯಾಮರಾದಲ್ಲೂ ಅದು ಹೆಂಗೆ ತುಂಬಿಕೊಂಡಿದ್ದಾರೆ ಅಂದರೆ ಒಂದು ಪ್ಯಾಕೇಜ್ನ ಇರ್ತಾರಲ್ಲ, ಎಲ್ಲವೂ ಇರುವಂಥದ್ದು. ಅದಕ್ಕೆ ಮನರಂಜನಾ ವಾಹನ ಅದು. ಖಂಡಿತವಾಗ್ಲೂ ಬಬ್ರು ವಾಹನ ಅಂತ. ಖಂಡಿತವಾಗ್ಲೂ ಅಣ್ಣವರು ಅವರಿಗೆ ಹೀರೋ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ಖಳನಾಯಕ ಪಾತ್ರ ಮಾಡೋದ್ರಲ್ಲಿ ಭಾರಿ ಇಂಟ್ರೆಸ್ಟ್. ಹೌದಾ? ತುಂಬ ಇಂಟ್ರೆಸ್ಟ್. ಸೊ ಇದರಲ್ಲಿ ಒಂಥರ ಬಬ್ರು ವಾಹನ ಆ ಥರನೇ ಕ್ಯಾರೆಕ್ಟರ್ ಬರೋದ್ರಿಂದ ಅದು ಮಿಂಚಿಬಿಡ್ತಾರೆ. ಅರ್ಜುನ ಕ್ಯಾರೆಕ್ಟರ್, ಬಬ್ರು ವಾಹನ ಕ್ಯಾರೆಕ್ಟರ್, ಅದು ಎರಡು ಸಂಭಾಷಣೆ ನಮ್ಮ ಆಡಿಯನ್ಸ್ ದೃಷ್ಟಿಯಲ್ಲಿ ಬಬ್ರು ವಾಹನ ವಿಲನ್ ಆಗಿ ಪ್ರಾಜೆಕ್ಟ್ ಆಗಿರೋದು. ಒಂದು ಲೈಟ್ ಹೌದು, ಇವನ್ನೆಲ್ಲ ಅಡೆತಡೆಗಳಿಗೆ ಕಾರಣ ಆಗಿರುವಂಥ ಒಂದು ವ್ಯಕ್ತಿಯಾಗಿ ಮಾಡ್ತಾ ಇರೋದು. ಸೊ ಆ ಕಾರಣಕ್ಕೆ ಮತ್ತೆ ಒಂದು ಹಾಡು ಇದೆಯಲ್ಲ, ಇಡೀ ಸಿನಿಮಾವನ್ನು ಎಲ್ಲೋ ಯಾವುದೋ ಎತ್ತರಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ಕಡೆಯಲ್ಲಿ ಬರುತ್ತಲ್ಲ ಸಿನಿಮಾ ಕಡೆಯಲ್ಲಿ, ಅದೇ ಹಾಡು ಸರ್? ಅದೇ ಹಾಡು ಸರ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಅದಕ್ಕೆ ತಕ್ಕ ಉತ್ತರ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಈಗ ಟೆಕ್ನಿಕಲ್ ಡೀಟೇಲ್ಸ್, ಕಲಾವಿದರ ಡೀಟೇಲ್ಸ್ ಎಲ್ಲ ಹೇಳಿ ಆಯ್ತಲ್ಲ. ಹೌದು ಸರ್. ಹಾಡಿನ ಬಗ್ಗೆ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ಗೆ ರಾಜ್ಕುಮಾರ್ ಹಾಡೋದು, ಅಂದರೆ ಬಬ್ರು ವಾಹನ ಪಾತ್ರ. ಹೌದೌದು, ಹಾಡೋದು. ಆಮೇಲೆ ಇನ್ನೊಂದು ಪಾತ್ರಕ್ಕೆ, ಅರ್ಜುನ ಪಾತ್ರಕ್ಕೆ SP ಬಾಲಸುಬ್ರಹ್ಮಣ್ಯ ಹಾಡೋದು ಅಂತ ಇದ್ದಿತ್ತು. ಹೌದು, TG ಲಿಂಗಪ್ಪ ಅದು ಯಾಕೋ ಗೊತ್ತಿಲ್ಲ, ಅವರನ್ನು ಆಯ್ಕೆ ಮಾಡಿಕೊಂಡು
ಬಾಲಸುಬ್ರಹ್ಮಣ್ಯಂ. ಹೌದೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಬೇಕು ಅಂತೇಳಿ. ಅದು ಆಗಿನ ಅವರ ಒಂದು ಕೆರಿಯರ್ ಶುರು ಆಗ್ತಿತ್ತು ಅಲ್ವಾ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು? ಸೊ ಬಟ್ ಅಣ್ಣವರು ಒಪ್ಪಲಿಲ್ಲ. ಯಾಕಂದರೆ ಅಲ್ಲಿ ಏನು ಸಮ್ ಪ್ರಾಬ್ಲಮ್ ಆಗ್ಬೋದು ಏನೋ ಅಂತ ಹೇಳಿದ್ರು. ಎಸ್ ಪಿ ನಮ್ಮ ಪಿ ಬಿ ಶ್ರೀನಿವಾಸ್ ಅವರಿಗೆ ಹಾಡಿಸ್ಬೇಕು, ಅವರ ಕೈಲೇ ಹಾಡಿಸ್ಬೇಕಿದ್ದನ್ನು ಅಂತೇಳಿ ಹಠ ಹಿಡಿದು ಪಿ ಬಿ ಶ್ರೀನಿವಾಸ್ ಕೈಲೇ ಹಾಡಿಸಿದ್ರು. ಅಂದರೆ ಎಸ್ ಪಿ ಬಿ ಅನ್ನು ಅವಮಾನ ಮಾಡಿದಂತಲ್ಲ, ನನ್ನ ಇನ್ನೊಂದು ಕ್ಯಾರೆಕ್ಟರ್ಗೆ ಆ ವಾಯ್ಸ್ ಫಿಟ್ ಆಗುತ್ತೆ ಈ ಕಾರಣಕ್ಕಾಗಿ. ಅಂದರೆ ಈಗ ಇಷ್ಟು ವರ್ಷಗಳ ಕಾಲ ಅಣ್ಣ ಅವರಿಗೆ ಪಿ ಬಿ ಶ್ರೀನಿವಾಸ್ ಅವರೇ ಹಾಡಿದ್ದು ಜನರಿಗೆಲ್ಲ ಒಂದು ಕಿವಿಯಲ್ಲಿ ಇದ್ದೇ ಇರುತ್ತೆ. ಅದನ್ನೇ ಅದು ಅಣ್ಣ ಅವ್ರದ ಅಥವಾ ಪಿ ಬಿ ಶ್ರೀನಿವಾಸ್ ಅವ್ರದ ಅದು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಜನರಿಗೆ. ಎಷ್ಟು ಕಷ್ಟ ಅಂದರೆ ನಮಗೆ ಇದ್ದಕ್ಕಿದ್ದಾಗೆ ಅಣ್ಣವರ ವಾಯ್ಸೇ ಹಾಕಿದಾಗ ಹಾಡಿಗೆ ಅಣ್ಣವರೇ ಹಾಡಿದಾಗ ಅಯ್ಯೋ ಇದು ಸರಿ ಹೋಗಲ್ಲ ಅಂತ ಅನ್ಸೋಷ್ಟು. ಖಂಡಿತ ನಮಗೆ ಆ ಪಿ ಬಿ ಶ್ರೀನಿವಾಸ್ ಕೇಳಿ 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 ಅಭ್ಯಾಸ ಆಗ್ಬಿಟ್ಟು ಅಣ್ಣವರೇ ಹಾಡಿದ್ದಾಗೆ ಅಂತ ಅನಿಸ್ತು. ನಿಜ ಸರ್. ಆ್ಯಂಡ್ ಎಸ್ಪೆಷಲಿ ಬಬ್ರು ವಾಹನ ನನ್ಗೆ ಗೊತ್ತಿಲ್ಲ, ಅಣ್ಣವ್ರ ಕೆರಿಯರ್ಲೇ ಒಂದು ದೊಡ್ಡ ಹಿಟ್ ಆಗಿತ್ತು. ಹೌದು. ಅದಕ್ಕೆ ಖರ್ಚು ಏನು ಮಾಡ್ತಾಯಿದ್ರು, ಲ್ಯಾವಿಶ್ಲಿ ಖರ್ಚು ಮಾಡಿದ್ರು, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು. ಅಂದರೆ ನಾವು ಕಣ್ತುಂಬ್ತದ್ದು, ಸೆಟ್ ಆಗಿರಲಿ, ಕಾಸ್ಟ್ಯೂಮ್ ಆಗಿರಲಿ, ಎಲ್ಲವನ್ನು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದು. ಆಗ ಲೇವಡಿ ಆಡಿದ್ರು, ಹುಣಸೂರು ಕೃಷ್ಣಮೂರ್ತಿಗೆ ಏನೋ ಕೆಟ್ಟಿದೆ ಅಂತೇಳಿ ಡೈರೆಕ್ಟ್ರು ಕತೆ ಚಿತ್ರಕಥೆ ಎಲ್ಲ ಬರೆದವರು ಅವರೇ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇದು ಸಾಧ್ಯನಾ, ಲಾಭ ಪಡೆಯಲಿಕ್ಕೆ ಸಾಧ್ಯನಾ, ಅಥವಾ ಅಟ್ಲೀಸ್ಟ್ ಹಾಕಿದ ದುಡ್ಡು ಬರುತ್ತಾ ಅಂತೇಳಿ ಲೇವಡಿ ಆದರೂ ತುಂಬ ಜನ ಹೇಳಿದೆ. ಆದರೆ ಏನಾಯಿತು, ಅದನ್ನು ತೋರಿಸಿಕೊಟ್ಟು ಹುಣಸೂರು ಕೃಷ್ಣಮೂರ್ತಿ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿ ಹಾಕಿದಂಥ ಗ್ರೇಟ್ ಮ್ಯಾನ್ ಆತ. ಫಸ್ಟ್ ನಮ್ಮ ರಾಜ್ಯ ಪ್ರಶಸ್ತಿ ಬಂತಲ್ಲ, ಪುಟ್ಟಣ್ಣ ಕಣಗಾಲ್ ಅವಾರ್ಡ್, ಹೌದು, ಒಂದು ಸ್ಥಾಪನೆ ಆಯಿತು ಅಂತ ಒಂದು ಅವಾರ್ಡ್ ಕೊಡಬೇಕು ಅಂತ. ಆಗ ನಮ್ಮ ಹತ್ರ ಒಂದು ಸೂಚನೆ ಬಂತು. ನಾವೊಂದು ಚಲನಚಿತ್ರ ಪತ್ರಕರ್ತರ ಪರಿಷತ್ ಅಂತ ಹೇಳಿದೆ, ನಮ್ಮದು ಇತ್ತು, ಅದರಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಆವಾಗ ಯಾರಿಗೆ ಕೊಡೋದು ಅಂತ ಫಸ್ಟ್ ಅವಾರ್ಡ್ ಯಾರಿಗೆ ಅಂತ ನಾವು ಹುಣಸೂರು ಕೃಷ್ಣಮೂರ್ತಿ ಅಲ್ಲದೆ ಆಲ್ಟರ್ನೇಟಿವ್ ಇಲ್ಲ ಅಂತ ವಾದ ಮಾಡಿದೆವು. ಸೊ ಅವರಿಗೆ ಆ ಅವಾರ್ಡ್ ಹೌದೌದು, ಅವರು ಅವಾರ್ಡ್ ಬಂದು ನಾವು ಮೈಸೂರಲ್ಲಿ ಅದನ್ನು ಫಂಕ್ಷನ್ ಮಾಡಿರೋದು, ಕಲಾಮಂದಿರದಲ್ಲಿ ದೊಡ್ಡ ಪರ್ವತಮ್ಮ ಎಲ್ಲ ಬಂದಿದ್ರು ಅದಕ್ಕೆ. ಆ ಫಂಕ್ಷನ್ ಅದ್ಭುತವಾಗಿತ್ತು, ಯಾಕೆಂದರೆ ಅವರಿಗೆ ಬೆಂಗಳೂರಿಗೆ ಬರುವಷ್ಟು ಆರೋಗ್ಯ ಸರಿ ಇರಲಿಲ್ಲ. ಅದೇ ಲಾಸ್ಟ್ ಅವರು ಅವಾರ್ಡ್ ತೊಗೊಂಡಿರೋದು, ಆಮೇಲೆ ಉಳಿಲಿಲ್ಲ. ಸೊ ಅಂಥ ಗ್ರೇಟ್ ಮ್ಯಾನ್ ಹುಣಸೂರು ಕೃಷ್ಣಮೂರ್ತಿ ಅವರು ಹಠಮಾರಿ, ಭಯಂಕರ ಹಠಮಾರಿ, ನನಗೆ ಇದು ಬೇಕು ಅಷ್ಟೇ. ಅವ್ರು ಯಾರೋ ಏನೋ ಹೇಳ್ತಾರೆ, ಕೇವಲವಾಗಿ ಹೇಳ್ತಾ ಇರಲಿ, ನಾವು ನಮ್ಮ ಕೆಲಸ ಮಾಡೋಣ, ಕೆಲಸದಲ್ಲಿ ನಾವು ತೋರಿಸೋಣ ಅಂತ ಹಠ ಇರುವಂಥ ವ್ಯಕ್ತಿ ಹುಣಸೂರು ಕೃಷ್ಣಮೂರ್ತಿ. ನಿಜ ಸರ್. ಹೇಳಬೇಕಂದ್ರೆ ಈ ಕತೆ ಚಿತ್ರಕಥೆ ಮಾಡಿದವ್ರದ್ದು, ನಿರ್ದೇಶಕರದು ಅವ್ರದ್ದೊಂದು ವಿಷನ್ ಇರುತ್ತೆ, ಹೌದು, ಅವ್ರದ್ದೊಂದು ಮೈಂಡಲ್ಲಿ ಒಂದು ಚಿತ್ರಣ ಇರುತ್ತೆ. ಸೊ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ಅಂದ್ಕೊಂಡಂಗೆ ಬಂದರೆ ಆ ಚಿತ್ರ ನಿಜವಾದ ಒಂದು ತೆರೆ ಮೇಲೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಆಗ ಸರ್. ಹಾಗೇನೆ ಈ ಸಿನಿಮಾ ಬಬ್ರು ವಾಹನ ತೆರೆ ಮೇಲೆ ಬಂದಾಗ ನೋಡಿದಾಗ ಎಷ್ಟು ರಿಚ್ ಆಗಿ ಕಾಣುತ್ತೆ ಸರ್. ಎಷ್ಟು ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಅಂತೂ ಬಂದಾಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇವ್ರ ಕಲ್ಪನೆಯಲ್ಲಿ ಕನಸಿನಲ್ಲಿ ಏನೇನೋ ಇರುತ್ತೆ, ನಿಜ. ದುಡ್ಡು ಹಾಕ್ಲಿಕ್ಕೆ ಬರಬೇಕಲ್ಲ. ಬಂದು ನೋಡಿ KCN ಚಂದ್ರಶೇಖರ್, ಅವರ ಫಾದರ್ KCN ಗೌಡ ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ವ್ಯಾಪಾರಿ ಅವರು. ಸೊ ರೇಷ್ಮೆ ವ್ಯಾಪಾರ ಮಾಡ್ತಾ ಮಾಡ್ತಾ ಇದು ಹೇಗೆ ಸಿನಿಮಾ ರಂಗಕ್ಕೆ ಬಂದರೋ ಅದನ್ನು ಅತ್ಯುನ್ನತ ಮಟ್ಟಕ್ಕೆ ಒಯ್ಯುವಂಥ ಒಂದು ದೃಷ್ಟಿ ಇಟ್ಕೊಂಡೇ ಬಂದಿರೋದು. ಶರಪಂಜರ್ ಒಂದು ಅದ್ಭುತವಾದ ಸಿನಿಮಾಗಳನ್ನೆಲ್ಲ ಮಾಡಿದವರು. ಸೊ ಆಗಿನ ಕಾಲದಲ್ಲಿ ಒಂದು ಅತಿ ದೊಡ್ಡ ಬ್ಯಾನರ್ ಅಂದರೆ KCN ರಾಜ್ಕಮಲ್ ಬ್ಯಾನರ್, ರಾಜ್ಕಮಲ್ ಬ್ಯಾನರ್, ರಾಜ್ಕಮಲ್ ಆರ್ಟ್ಸ್, ರಾಜ್ಕಮಲ್ ಆರ್ಟ್ಸ್, ಅದು ಹೌದು. ತಂದೆ KCN ಗೌಡ, KCN ಚಂದ್ರಶೇಖರ್. ಹೊರಗಡೆ ನೋಡಿದಾಗ ತುಂಬ ಗಂಭೀರವಾಗಿ ಎಲ್ಲ ಕೂತ್ಕೊಂಡಿರ್ತಾರೆ. ಮಾತುಕತೆ ಆಗ್ತಾ ಇದ್ದಂಗೆ ಒಂದು 5 ನಿಮಿಷ ಆಗಬೇಕಿದ್ರೆ ಅವರು ಪೂರ್ತಿ ನಮ್ಮವರಾಗಿಬಿಡ್ತಾರೆ, KCN ಚಂದ್ರಶೇಖರ್. ಸೊ ಅಂಥವರೆಲ್ಲ ಈಗ ನಮಗೆ ಸಿಗಲ್ಲ, ಲೆಕ್ಕ ಹಾಕಿದ್ದು ಸಿಗಲ್ಲ. ಅವರ ತಮ್ಮನೂ ಅಷ್ಟೇ, KCN ಮೋಹನ್ ಗೌಡ್ರ ಏನು ಕಲ್ಪನೆ ಇತ್ತೋ ಅದನ್ನೆಲ್ಲ ಕಾರ್ಯಗತಗೊಳಿಸಿದ್ರು ಈ ಇಬ್ಬರು ಮಕ್ಕಳು. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಫಿಲಮ್ ಚೇಂಬರ್ ಪಕ್ಕದಲ್ಲಿ ಒಂದು ಇದಿದೆ, ಏನು ಗುರುರಾಜ್ ಕಲ್ಯಾಣ ಮಂಟಪ, ಅದ್ರ ಹಿಂದ್ಗಡೆ ಅವರ ಮನೆ ನೋಡಿದರೆ ಹಳೇ ಮನೆ, ಅದನ್ನು ಏನು ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ, ಅದೇ ಹಳೆ ಮನೆ. ಯಾವುದೋ ಒಂದು ಹಂತದಲ್ಲಿ ನಮ್ಮ KCN ಮೋಹನ್ ಹೇಳ್ತಾಯಿದ್ರು, ನಮಗೆ ದಿನಕ್ಕೆ ಕೋಟಿಗಟ್ಟಲೆ ಬಾಡಿಗೆ ಬರುತ್ತೆ ಅಂತೇಳಿ. ಆಮೇಲೆ ಹೌದು, ಆಮೇಲೆ ಆ ವಿಡಿಯೋ ಬರಲಿಲ್ಲ, ನಿಲ್ಲಿಸ್ಬಿಟ್ರು ಅವರು.
ಯಾಕಂದರೆ ಬೇರೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅಂತ, ಅವರಿಗೆ ಪರ್ಸನಲ್ ಸಮಸ್ಯೆ, ಇನ್ಕಮ್ ಟ್ಯಾಕ್ಸ್ ಅದು ಇದು ಅಂತೇಳಿ ಎಲ್ಲ ಆಗುತ್ತೆ ಅಂತ ಅದನ್ನು ಕಟ್ ಮಾಡಿಬಿಟ್ರು. ಅಂದರೆ ಅದನ್ನು ಅವಾಯ್ಡ್ ಮಾಡಿದರು, ಆ ವಿಡಿಯೋನೇ ಬರಲಿಲ್ಲ. ಆಮೇಲೆ ಯಾವುದೋ ಒಂದು ಟೈಮ್ನಲ್ಲಿ ನನಗೆ ಸಿಕ್ಕಿದ್ದು, ಮತ್ತು ನಂತರ ಖುದ್ದಾಗಿ ಮಾತಾಡಿದ್ದು ಅಷ್ಟರ ಹೊತ್ತಾಗಿ. ಆಮೇಲೆ KCN ಮೋಹನ್, ಅವನು ಅಷ್ಟೇ ಭಾರಿ ಎನರ್ಜೆಟಿಕ್ ಪರ್ಸನ್ ಆತ, ಉತ್ಸಾಹಿ. ಏನಂದರೆ ಅವರ ಒಂದು ಯೋಚನೆ, ಕಸ್ತೂರಿ ನಿವಾಸ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಬಂದಿತ್ತು. ಹೌದು, ಅಣ್ಣವರ ಫಿಲ್ಮ್ ಸೂಪರ್ ಹಿಟ್. ನಿಜ ನಿಜ ನಿಜ. ಅಲ್ಲಿ ಇಬ್ಬರದು ಅಭಿನಯ, ಸೇವಕನಾಗಿ ಕೆಲಸ ಮಾಡಿದಂಥ ಅಶ್ವಥ್, ನಿಜ. ಹೌದು, ಆ ಪಾರಿವಾಳ ಕೂಡ ಒಂದು ಕ್ಯಾರೆಕ್ಟರ್ ನಿಜ. ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದನ್ನು ಬಣ್ಣದಲ್ಲಿ ತಂದರೆ ಹೇಗೆ ಅಂತ ಒಂದು ಕಲ್ಪನೆ ಮಾಡಿದರು, ತೋರಿಸಿದ್ದು ನಮಗೆ. ನೋಡ್ತೇನೆ, ನಿನ್ನೆ ಮೊನ್ನೆ ಮಾಡಿದಾಗೆ ಇದೆಲ್ಲ ಸಿನಿಮಾ, ನಿಜ. ಸೊ ಇದೆಲ್ಲ ಬರೋದು ಅಂಥ ದೊಡ್ಡ ಕಂಪನಿಯಲ್ಲಿ ಮಾತ್ರ, ಅಂಥ ಯೋಚನೆಗಳು. ಮತ್ತು ಅದಕ್ಕೆ ತಕ್ಕ ಹಾಗೆ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ನಾವು ಬಬ್ರುವಾಹನದಲ್ಲಿ ಏನು ನೋಡಿದ್ದೀವೋ ಅಷ್ಟು ಗಾರ್ಜಿಯಸ್ ಆಗಿ ಅದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಿದ್ದರಿಂದಲೇ ಸಾಧ್ಯ ಆಯಿತು. ನಿಜ ಸರ್, ಖಂಡಿತ. ಯಾವುದು ಹುಣಸೂರು ಕೃಷ್ಣಮೂರ್ತಿ ಏನೇನು ಬೇಕು ಅಂತ ಹೇಳಿದ್ರು ಅದಷ್ಟನ್ನೂ ರೆಡಿ ಮಾಡಿಕೊಟ್ಟರು. ಸೆಟ್ ಹಾಕೋದಾಗಲಿ, ಕಾಸ್ಟ್ಯೂಮ್ ಡಿಸೈನಲ್ಲಾಗಲಿ, ಈವನ್ ಒಂದು ಕಿರೀಟ ಅದರ ಬಗ್ಗೆನೂ ಅವರು ಅಷ್ಟು ಗಮನ ಇಟ್ಟುಕೊಂಡು ಮಾಡಿದರು. ಆ ಸಿನಿಮಾ ಅಷ್ಟು ಆ ಥರ ಒಂದು ಹಬ್ಬ ಆಯ್ತು, ಕಣ್ಣಿಗೆ ಹಬ್ಬ. ನಿಜವಾಗ್ಲೂ ಸರ್, ಹೇಳ್ಬೇಕಂದ್ರೆ ಕಲರಲ್ಲೇ ಬಂದಿದ್ದಲ್ವಾ ಸರ್ ಸಿನಿಮಾ ಬಬ್ರುವಾಹನ? ಹೌದೌದು. ಸೊ ಕಲರಲ್ಲಿ ಬಂದಾಗ ನಮ್ಗೀಗ್ಲೂ ಅಣ್ಣವರ ಒಂದು ಪಿಂಕ್ ಕಲರ್ ಕಾಸ್ಟ್ಯೂಮಲ್ಲಿ ಬರ್ತಾರೆ ಬಬ್ರುವಾಹನ ಆಗಿ, ಅವ್ರ ಇಂಟ್ರಡಕ್ಷನ್ ಎಷ್ಟು ಕ್ಲಾಸಿಕ್ಕಾಗಿ ಕಾಣುತ್ತೆ ಅಂದರೆ ಅಣ್ಣವರು ಆ ಒಂದು ಲುಕ್ಸು ನಿಜವಾಗ್ಲೂ ಕಣ್ಣಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು. ಹಾಗೆಯೇ ಕೊನೆ ವಾರ್ಸಿನ ಅಂತ ಬಂದಾಗ ಅಷ್ಟು ಜನರನ್ನ ಸಂಭಾಳಿಸೋದು ತುಂಬಾ ಸುಲಭದ ಮಾತಲ್ಲ ಅದು. ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರು. ಆಮೇಲಿಂದ ಸರ್ ನಂದೊಂದು ಪ್ರಶ್ನೆ ಏನಂದರೆ, ಹುಣಸೂರು ಕೃಷ್ಣಮೂರ್ತಿಯವರು, ಸೊ ಅವರು ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸೊ ಆಗಿನ ಕಾಲದಲ್ಲಿ, ಈಗ ಬಿಡಿ ಏನೋ ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ, ಏನೋ ಒಂಚೂರು ಸಪೋರ್ಟ್ ಸಿಗುತ್ತೆ ಬೇರೆಯವರಿಂದ ಮಾಡ್ತಾರೆ, ಬಟ್ ಆಗಿನ ಕಾಲದಲ್ಲಿ ಅವ್ರಿಗೆ ಅದೇನೋ ತೊಂದರೆ ಆಗಿತ್ತಾ ಸರ್? ನಿಮ್ಮ ಹತ್ರನೇ ಹೇಳ್ಕೊಂಡಿದ್ರ, ಹಂಚ್ಕೊಂಡಿದ್ರ ಈ ಬಗ್ಗೆ? ಇಲ್ಲ ಇಲ್ಲ, ಏನು ಸಮಸ್ಯೆ ಏನಿಲ್ಲ. ಅವ್ರ ಸಮಸ್ಯೆ ಏನಂದರೆ, ನನ್ನ ಕನಸಿನ ಒಂದು ದೃಶ್ಯ ಕಾಣಬೇಕು. ನಾನೇನು ಕನಸು ಕಂಡಿದ್ನೋ, ನಾನೇನು ಯೋಚನೆ ಮಾಡಿದ್ನೋ ಅದು ತೆರೆ ಮೇಲೆ ಬರಬೇಕು. ಅದಕ್ಕೆ ತಕ್ಕ ಹಾಗೆ ಅವರು ಕೊಡಬೇಕು. ಯಾರು ಪ್ರೊಡ್ಯೂಸರ್, ಅದೇನು ಆರ್ಥಿಕ ರೂಪದ್ದಷ್ಟೇ. ಅದಕ್ಕೆ ಅವರು ರೆಡಿ ಇದ್ದಾರೆ. ಕಲ್ಪನೆಯಲ್ಲಿ ಇವರು ದೊಡ್ಡ ವ್ಯಕ್ತಿ, ದುಡ್ಡಿನ ವಿಷಯದಲ್ಲಿ ಅವರು ದೊಡ್ಡ ವ್ಯಕ್ತಿ. ಇಬ್ಬರು ದೊಡ್ಡ ವ್ಯಕ್ತಿ ಸೇರಿದಾಗ ಒಂದು ದೊಡ್ಡ ಸಿನಿಮಾ ಬರುತ್ತೆ. ದೊಡ್ಡ ಸಿನಿಮಾ, ನಾಯಕ ಅವರು ದೊಡ್ಡವರು ಸರ್. ಹಾಗೇನೆ KCN ಚಂದ್ರಶೇಖರ್ ಅಂತ ಹೇಳ್ತಿದ್ದಿಲ್ಲ, ಅವರ ತಂದೆ ಒಂದು ಕನಸಾಗಿತ್ತ ಸಿನಿಮಾಗಳು ಮಾಡೋದು? ಹೌದೌದು, ಅವರೇ ಬಂದಿರೋದು. ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ವ್ಯಾಪಾರಿ, ತುಂಬ ದೊಡ್ಡ ರೇಷ್ಮೆ ವ್ಯಾಪಾರಿ, ಸಕ್ಸಸ್ಫುಲ್ ರೇಷ್ಮೆ ವ್ಯಾಪಾರಿ. ಸೊ ನೀವು ಅದರಲ್ಲೇ ಹೇಳಿದ್ದು ಆಗಿನ ಕಾಲದ ಕೋಟಿ ಕೋಟಿ. ಹೌದೌದು, ಇನ್ವೆಸ್ಟ್ ಮಾಡ್ತಾ ಇದ್ವಿ. ಮತ್ತು ಅವರಿಗೆ ಆಸ್ತಿ ಪಾಸ್ತಿ ಸಿಕ್ಕಾಪಟ್ಟೆ ಇದೆ ಬೆಂಗಳೂರಲ್ಲಿ, ಸಿಕ್ಕಾಪಟ್ಟೆ ಮಾಡಿದೆ. ಅದು ಸಿನಿಮಾದಿಂದ ಬಂತು ಅಂತಲ್ಲ, ರೇಷ್ಮೆ ವ್ಯಾಪಾರದಿಂದ ಬಂತು. ಮತ್ತು ಬೇರೆ ಡಿಸ್ಟ್ರಿಬ್ಯೂಷನ್ ಏನೇನೋ ಕೆಲಸದಲ್ಲಿ ಅವರು ತೊಡಗಿದ್ರು. ನಿಜ, ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅದನ್ನು ನಮಗೆ ಕಾಣುವಾಗೆ ಮಾಡಿದ್ರು ಸರ್. ಹಾಗೆಯೇ ಈ ಒಂದು ಫ್ಯಾಮಿಲಿ ಏನಿದೆ, KCN ಚಂದ್ರಶೇಖರ್ ಅವರಾಗಿರ್ಬೋದು, ಮೋಹನ್ ಅವ್ರ ಬಗ್ಗೆ ಹೇಳ್ತಿದ್ರಿ, ಅವರು ಸಿನಿಮಾ ಎಕ್ಸಿಬಿಟರ್ ಕೂಡ ಆಗಿದ್ರು. ಹೌದು, ಖಂಡಿತ. ಇವತ್ತು ಏನಾದರೂ ಊರುಷಿ ಆಗಿರಲಿ, ನವರಂಗ ಆಗಿರಲಿ, ಏನಾದರೂ ಉಳಿದಿದ್ದರೆ ಅದು ಅವರ ಏನು ಕನಸು ಕಂಡಿದ್ರು ಅದು ಸಾಕಾರಗೊಳಿಸಿರುವಂಥ ಜಾಗ ಅದು. ಎಂತೆಂಥ ಒಂದು ಹಳೆಯ ಐಕಾನಿಕ್ ಥಿಯೇಟರ್ಗಳು ಈಗ ನೆಲ ಕಚ್ಚಿಸ್ತಾ ಇದೆ. ಹೌದು, ಅಂಥ ಸಮಯದಲ್ಲಿ ಅದನ್ನು ಉಳಿಸ್ಕೊಂಡು ಇನ್ನೂ ಕೂಡ ಸಿನಿಮಾ ಓಡ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಲಾಭ ನಷ್ಟದ ಬಗ್ಗೆ ಯೋಚನೆ ಇಲ್ಲ, ಜನಕ್ಕೆ ತಲುಪಿಸಬೇಕು ಒಂದು ಸಿನಿಮಾ ಅಂತೇಳಿ. ಸೊ ಅದು ಸಿನಿಮಾ ಬಗ್ಗೆ ಇರುವಂಥ ಒಂದು ಉತ್ಸಾಹ, ಕಾಳಜಿ, ಉತ್ಸಾಹ ಸರ್. ಹಾಗೆಯೇ ಬಬ್ರುವಾಹನ ಅಣ್ಣವರು ತುಂಬ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ. ಹಾಗೆಯೇ B. ಸರೋಜಾದೇವಿಯವರು ಚಿತ್ರಾಂಗದೆ ಆಗಿ ಕಾಣಿಸ್ಕೊಳ್ತಾರೆ. ಹಾಗೆಯೇ ಇನ್ನೊಂದು ಮುಖ್ಯ ಪಾತ್ರ ಅಂತಂದರೆ ಕಾಂಚನ ಅವರು. ಕಾಂಚನ ಅವ್ರ ಬಗ್ಗೆ ಸರ್ ನಮಗೆ ಅಷ್ಟೊಂದು, ನನಗೂ ಎಸ್ಪೆಷಲಿ ತುಂಬ ತಿಳ್ಕೊಳ್ಳುವಂಥ ಆಸೆ ಅವ್ರ ಬಗ್ಗೆ. ಯಾಕೆಂದರೆ ತುಂಬ ನಾವು ಸಿನಿಮಾಗಳಲ್ಲಿ ಹೆಚ್ಚಾಗಿ ನೋಡಿರಲಿಲ್ಲ. B. ಸರೋಜಾದೇವಿಯವ್ರ ಬಗ್ಗೆ ಗೊತ್ತಿತ್ತು, ನೀವು ಕೂಡ ಹೇಳಿದ್ರಿ ಇದೇ ಒಂದು ಕಳೆದ ಎಪಿಸೋಡ್ಗಳಲ್ಲಿ. ಸೊ ಅದೇ ಕಾಂಚನ ಅವ್ರ ಬಗ್ಗೆ ಸರ್ ಹೇಳೋದಾದರೆ. ಕಾಂಚನ ನನಗೆ ಪರಿಚಯ ಆದದ್ದು ಒಂದು ಲೇಖನದ ಮೂಲಕ. ಒಂದು ಲೇಖನ ಬಂತು, ಯಾರೋ ಬರೆದರು. ಏನಪ್ಪ ಅಂದರೆ, ಕಾಂಚನ ಅವರು ಬೆಂಗಳೂರಿನಲ್ಲಿ ಯಲಹಂಕದ ಒಂದು ದೇವಸ್ಥಾನದಲ್ಲಿ ಚಾಕರಿ ಮಾಡ್ತಾ ಇದ್ದಾರೆ ಅಂತ. ಇದು ಸಬ್ಜೆಕ್ಟ್. ನನ್ನ ಕಾಂಚನ ಅವರ ಪರಿಚಯ ಆಗಲಿಕ್ಕೆ ಕಾರಣ ಆದ ಒಂದು ಆರ್ಟಿಕಲ್ನ ಸಬ್ಜೆಕ್ಟ್ ಇದು. ಅದು ಆ್ಯಕ್ಚುಲಿ ಚಾಕರಿ ಅಂದರೆ ದೇವರ ಸೇವೆ ಮಾಡ್ತಾ ಇದ್ದೆ ಅಂತ ಆಗಬೇಕಾಗಿತ್ತು. ಅಲ್ಲಿ ಗುಡಿಸ್ತಾ ಇದ್ರು ದೇವಸ್ಥಾನ.
ಅಲ್ಲಿ ಗೂಡಿಸ್ತಾ ಇದ್ರು, ಅಲ್ಲಿ ಪ್ರಸಾದ ತಗೊಳ್ತಾ ಇದ್ರು. ಅದನ್ನೇ ಆಹಾರ ಅಂತೇಳಿ ಬರೆದ್ಬಿಟ್ರು, ಬೇರೆ ಗತಿನೇ ಇಲ್ಲ ಅಕ್ಕಿ ಅಂತೇಳಿ. ಸೊ ನನಗೆ ನನ್ನ ಒಂದು ಇದೇನೆಂದರೆ, ಈಗ ಲೊಕೇಶನ್ ಇದೆ, ಲೊಕೇಶನ್ ಕಳಿಸಿದ್ರೆ ಹೋಗಿ ಬರ್ಬೋದು ಅಂತೇಳಿ ನನಗೆ ಸಾಧ್ಯ ಇಲ್ಲ. ನನಗೆ ಇಷ್ಟೇ ಬೇಕಾಗಿತ್ತು, ಕಾಂಚನ ಯಲಹಂಕ ಉಪನಗರ ಅಷ್ಟೇ ನನಗೆ ಅಡ್ರೆಸ್ ಸಿಕ್ಕಿರೋದು. ಆ ಅಡ್ರೆಸ್ ಸಿಕ್ಕೊಂಡು ಹೋದೆ ಯಲಹಂಕ ಉಪನಗರಕ್ಕೆ. ಅಲ್ಲೊಂದು ದೇವಸ್ಥಾನ ಇತ್ತು ಅಂತ ಹೇಳಿಲ್ಲ, ಗಣೇಶನ ದೇವಸ್ಥಾನ. ಹೌದು, ಹೋದೆ ದೇವಸ್ಥಾನಕ್ಕೆ. ದೇವಸ್ಥಾನ ಸಿಕ್ತು ಒಂದು ಕಾರ್ನರಲ್ಲಿ, ದೊಡ್ಡ ದೇವಸ್ಥಾನ, ಭಾರಿ ಪವರ್ಫುಲ್ ಗಣೇಶ ಆತ. ಹೋದೆ, ಅಲ್ಲಿ ಪುರೋಹಿತ ಹತ್ರ ಮಾತಾಡಿದಾಗ ಇಲ್ಲಿ ಕಾಂಚನ ಅಂತಾರೆ, ಬರ್ತಾಯಿದ್ರು ಇಲ್ಲಿಗೆ. ಹೌದಾ, ಅವ್ರು ಏನು ಮಾಡ್ತಾಯಿದ್ರು? ಏನಿಲ್ಲ, ಆ ಮೂಲೆಯಲ್ಲಿ ನೋಡಿ, ಅಲ್ಲಿ ಅದೇ ಮೂಲೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಎಷ್ಟು ಹೊತ್ತು? ಬೆಳಗಿನ ಹೊತ್ತು ಬರ್ತಾಯಿದ್ರು. ಇಲ್ಲಿ ಬರೋದು ಮಾತ್ರ ಅಲ್ಲ, ಆ ಏರಿಯಾದಲ್ಲಿರುವಂಥ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು, ದೊಡ್ಡದಾಗಿ ನಾಮ ಹಾಕ್ಕೊಳ್ತಾಯಿದ್ರು. ಅದು ಅವರ ಒಂಥರ ರಿಟೈರ್ಮೆಂಟ್ ಜೀವನ ಅಂತ ಹೇಳಿದರು. ಈಗ ಎಲ್ಲಿ ಸಿಗ್ತಾರೆ ಅಂತೇಳಿ ಅವರು, ನೀವೊಂದು ಕೆಲಸ ಮಾಡಿ, ಇಲ್ಲೇ ಪಕ್ಕದಲ್ಲಿ ಒಂದು ಪಾಂಡೆ ಅಂತೇಳಿ, KC ಪಾಂಡೆ ಅಂತೇಳಿದ್ದಾರೆ, ಅವರ ಮನೆ ಬೋರ್ಡ್ ಇದೆ, ಅಲ್ಲಿ ಹೋಗಿ, ಅದು ಅವರ ಗಂಡನ ಮನೆ, ತಂಗಿ ಮನೆ, ಅಲ್ಲಿ ಇರ್ಬೋದು ಅಂತೇಳಿ. ನಾನು ಹೋಗಿ ಆ ಮನೆಗೆ ಹೋದೆ, ಪಾಂಡೆಯವರ ಮನೆಗೆ. ಹೋದಾಗ ಒಬ್ಬ ಆಳು ಬಂದ. ಯಾರು ಬೇಕಾಗಿತ್ತು? ಕಾಂಚನಮ್ಮ ಬೇಕು. ನೀವು ಯಾರು? ಪತ್ರಕರ್ತ. ಅವರ ಮನೆ ಎದುರು ಇದೆ, ಅಲ್ಲೊಂದು ಮನೆ ಕಟ್ಟಿಸಿದ್ದಾರೆ ಚಿಕ್ಕದಾಗಿ, ಕಾಂಕ್ರೀಟ್ ಮನೆ. ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಬಾಗಿಲು ಗೇಟಿಗೆ ಬೀಗ ಹಾಕಿದೆ. ಒಳಗೆ ಬೀಗ ಹಾಕಿದ್ದಾರೆ ಒಳಗಿಂದ. ಹೌದು, ನಾನು ಒಳಗೆ ಇದ್ದಾರೆ ಅಂತ ಪಕ್ಕ ಇತ್ತು. ನಾನು ಮತ್ತು DC ನಾಗೇಶ್, ಈಗೆಲ್ಲ ಅವರು ನನ್ನ ಎಲ್ಲ ಸಾಹಸಕ್ಕೆ ಬೆನ್ನು ಕೊಟ್ಟವರು DC ನಾಗೇಶ್. ಕಾಂಚನ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರಿ, ಅದನ್ನು ಮುಂದುವರಿಸ್ತಿದ್ರಿ. ಮಧ್ಯೆ ಇಂಟ್ರಪ್ಟ್ ಮಾಡಿದೆ, ಈಗ ಮುಂದುವರಿಸ್ತಿದ್ರಿ. ನನಗೆ ಆಶ್ಚರ್ಯ ಏನಂದರೆ, ಆ ಬೀಗನ ಬಡಿದೆ ಗೇಟಿಗೆ, ಇಲ್ಲ ಉತ್ತರ ಇಲ್ಲ, ಮತ್ತೆ ಬಡಿದೆ. ಒಂದು ಹೆಂಗಸು ಬಂತು. ಹೆಂಗಸು ಸನ್ಯಾಸಿ, ಕೈಯಲ್ಲಿ ಆರತಿ ತಟ್ಟೆ, ಇಡೀ ಕರ್ಪೂರ ಉರಿತಾ ಇದೆ. ತಗೊಂಡು ಬಂದು, ಯಾರು ಅಂತ ಕೇಳಿ. ನಾನು ಗಣೇಶ್ ಕಾಸರಗೋಡು. ಏನಾಗಬೇಕಿತ್ತು ಅಂತ. ನಾನು ಪತ್ರಕರ್ತ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಆಗಲ್ಲ, ಹೋಗಿ ಡೈರೆಕ್ಟ್. ನಮ್ಮ ನಾಗೇಶ್, ಏನು ಗಣೇಶ್ ಇಷ್ಟು ದೂರೆಲ್ಲ ಹುಡ್ಕೊಂಡು ಬಂದು ಏನು ಅಂತ. ಕೊನೆಗೆ ಹೋಗಿ ಮೆಲ್ಲ ಇನ್ಕಿ ನೋಡಿದೆ. ಅಮ್ಮ, ನಿಮ್ಮದೊಂದು ಆಟೋಗ್ರಾಫ್ ಬೇಕಾಗಿತ್ತು ಅಂತ ಹೇಳಿದೆ. ಟಕ್ಕಂತ ಅವರಿಗೆಲ್ಲ ಹಳೇದೆಲ್ಲ ಜ್ಞಾಪಕ ಆಗಿತ್ತು. ಆಟೋಗ್ರಾಫ್ ಯಾರು ಕೇಳ್ತಾರೆ? ಅಭಿಮಾನಿಗಳು ಮಾತಾಡ್ತಾರೆ. ಖಂಡಿತ. ಸೊ ಓಡ್ಕೊಂಡು ಬಂದು, ಬಾ ಗೇಟ್ ತೆಗಿತು, ಬಾ ಕೂತ್ಕೊ. ಒಂದು ಚೇರ್ ಹಾಕಿದ್ದು ಕೂರಿಸಿದ್ದು. ಪೂಜೆ ಒಳಗಡೆ ಪೂಜೆ ಭರ್ಜರಿಯಾಗಿ ನಡೀತಾ ಇದೆ. ಗಂಟೆ ಜಾಕಟೆ ತಾನೇ ಉಳ್ಕೊಂಡು ತಾನೇ ಪೂಜೆ ಮಾಡ್ತಾ, ಅದೇ ಆರತಿಯನ್ನು ಇಡೀ ಮನೆ ಸುತ್ತ ಹೋಗ್ಕೊಂಡು ಬಂದು ನನಗೆ ಕೊಟ್ಟರು. ಇದಾಯಿತು. ಆಮೇಲೆ ಪ್ರಸಾದ ಕೊಟ್ಟರು. ಮತ್ತು ಮಾತುಕತೆ ಶುರು ಆಯಿತು. ನನಗೆ ನಿಮ್ಮ ಜೀವನ ಬೇಕು, ನೀವು ಯಾಕೆ ಇಲ್ಲಿ, ನೀವು ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಬದುಕ್ತಿದ್ದೀರಿ ಅಂತ ನನಗೆ ಯಾರೋ ಹೇಳಿದರು. ಅದು ಕ್ಲಾರಿಟಿ ಬೇಕು ನನಗೆ ಅದು ಅಂತ ಹೇಳ್ತೀನಿ. ಯಾರು ಹೇಳಿದರು? ಅಲ್ಲಿ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಅವರು ತಪ್ಪು ಬರೆದಿದ್ದಾರೆ. ನಾನು ಗಣೇಶನ ಸೇವೆ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದೆ. ಅದ್ರ ಹೊರತು ಗುಡಿಸ್ತಾ ಇದ್ದೆ, ಕ್ಲೀನ್ ಮಾಡ್ತಾಯಿದ್ದೆ, ಒರೆಸ್ತಾ ಇದ್ದೆ ನೆಲ. ಇದೆಲ್ಲ ನನ್ನ ಭಕ್ತಿಪೂರ್ವಕವಾಗಿ ಮಾಡ್ತಾಯಿದ್ದಿದ್ದು. ಅದನ್ನು ಬೇರೆ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡಿದ್ದು ನನಗೆ ಸರಿ ಕಾಣಲಿಲ್ಲ ಅಂತ. ಹಾಗಿದ್ರೆ ಹೇಳಿಯಮ್ಮ, ಏನು ವಿಷಯ? ಸೊ ಹೀಗೆ ಸಬ್ಜೆಕ್ಟಿಗೆ ಎಲ್ಲ ಹತ್ರ ಬಂದರು. ಏನಪ್ಪ ಆಗಿದೆ ಅಂದರೆ, ಬೆಂಗಳೂರಿಗೆ ಬರಲಿಕ್ಕೆ ಕಾರಣ ಆದ್ದು ಅವರ ತಂದೆ ತಾಯಿಯ ಲೋಭಿತನ, ದುಡ್ಡಿನ ಆಸೆ. ಯಾವುದೋ ಒಂದು ಹಂತದಲ್ಲಿ ಮಾತಾಡ್ತಾ ಕಾಂಚನಮ್ಮ ಹೇಳಿದರು, ಇಂಥ ತಂದೆ ತಾಯಿ ನನ್ನ ಲೋಕದಲ್ಲಿ ಯಾರೂ ಇಲ್ಲ. ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾರೆ, ಆದರೆ ಆ ಶ್ರೇಯಸ್ಸು ಏನಿದೆಯೋ, ಆ ಖ್ಯಾತಿ ಏನಿದೆಯೋ, ಅದನ್ನು ಕ್ಯಾಶ್ ರೂಪದಲ್ಲಿ ಬಯಸುವಂಥ ತಂದೆ ತಾಯಿ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ರು. ಏನು ಹೇಳಿ ನನಗೆ ಇಲ್ಲಿ ಬೆಂಗಳೂರಿಗೆ ಬರಲಿಕ್ಕೆ ಕಾರಣದ್ದು ಹೇಳಿ ಅಂತ. ಬೆಂಗಳೂರಿಗೆ ಅಂದರೆ ಅವರು ಮೂಲತಃ ಗಗನಸಖಿಯಾಗಿದ್ದರು. ಏರ್ ಇಂಡಿಯಾದಲ್ಲಿ ಗಗನಸಖಿಯಾಗಿದ್ದರು. ಆ ಸೌಂದರ್ಯ ಗೊತ್ತಲ್ಲ, ಇದರಲ್ಲಿ ಬಬ್ರವಾಹನದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ವಯಸ್ಸಲ್ಲಿ. ಆಗ ಹೆಂಗಿರ್ಬೋದು ಅಂತ ಅದಕ್ಕೆ ಒಂದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಗಗನಸಖಿಯಾಗಿ ಅಲ್ಲಿ ತಿಂಗಳ ಸಂಬಳ ಅದು ಸಾಕಾಗಲಿಲ್ಲ ತಂದೆ ತಾಯಿಗೆ, ಆಕೆಗಲ್ಲ. ಆಕೆ ತುಂಬ ಆರಾಮಾಗಿದ್ದು, ಗಗನಸಖಿ ಹೋಗೋದು ಇಲ್ಲ, ಅಲ್ಲಿ ಓಡಾಡೋದು. ಸೊ ಅವರ ಸ್ಮೈಲ್ ಇದೆಯಲ್ಲ, ಅಲ್ಲಿ ಫ್ಲೈಟಲ್ಲಿ ಯಾರು ಹೋಗ್ತಾರೋ ಆ ಸ್ಮೈಲಿಗೆ ಸೋತೋಗ್ಬಿಡ್ತಿದ್ರು ಪ್ಯಾಸೆಂಜರ್ಸ್.
ಅದರಲ್ಲಿ ಒಬ್ಬರು ಕರೆದ್ರೆ ಹೇಳಿದರು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಲ್ಲ. ಆಮೇಲೆ ಆಕೆ ಗೊತ್ತಾಯಿತು, ಅದರ ಹೆಸರು ಅವ್ರದ್ದು ಹೆಸರು ಬೇಡ, ಅಮ್ಮ ಇಲ್ಲಿ ಬಾ ಅಂದೆ. ಕರೆದ್ರೆ, ನಿನ್ನ ಸ್ಮೈಲು ತುಂಬ ಚೆನ್ನಾಗಿದೆ, ಅದು ಆರ್ಟಿಫಿಷಿಯಲ್ ಆಗಿದೆ. ಅಂದರೆ ಹೆಂಗೆ ಸರ್? ತುಂಬ ಚೆನ್ನಾಗಿದೆ, ಆರ್ಟಿಫಿಷಿಯಲ್ ಆಗಿದೆ. ಸೊ ನೀನು ನಗುವಾಗ ಹೃದಯದಿಂದ ನಗು, ಮನಸ್ಸಿನಿಂದ ನಗು, ಜನಕ್ಕೆ ಇಷ್ಟ ಆಗ್ತದೆ. ಅದರಿಂದ ಅದು ನಾನು ಮಾಡಲಿಕ್ಕೆ ಶುರು ಮಾಡಿದೆಮ್ಮ ಅಂಥೇಳಿ ಕಾಂಚನಮ್ಮ ನನ್ನ ಹತ್ರ ಹೇಳೋದು. ಇದು ಸ್ಟೋರಿ ಹೀಗೆ ಬರ್ತಾ ಇರ್ತದೆ. ಇವ್ರಿಗೆ ಹಣದ ಆಸೆ ಆಯಿತು, ತಿಂಗಳ ಸಂಬಳ ಸಾಕಾಗಿಲ್ಲ. ಹೇಗೂ ಚೆಂದ ಇದ್ದಾರೆ, ನಾಯಕಿಯ ರೂಪರೇಷ ಎಲ್ಲ ಇದೆ ಲಕ್ಷಣಗಳು. ಸೊ ಸಿನಿಮಾಕ್ಕೆ ಬಾ ಅಂತ ಹೇಳಿದರು. ರಿಸೈನ್ ಮಾಡಿದರು, ಸಿನಿಮಾಕ್ಕೆ ಬಂದರು. ಸಿನಿಮಾಕ್ಕೆ ಬಂದ ಮೇಲೆ ಆಕೆಯನ್ನು ಹಿಡಿಯೋರಿಲ್ಲ. ಅದು ಅದೃಷ್ಟ, ಯೋಗ ಮತ್ತು ಯೋಗ್ಯತೆ ಕೂಡಿ ಬಂತು. ಲಕ್ಷಾಂತರ ದುಡ್ಡು ಆ ಕಾಲದಲ್ಲಿ ಆಕೆಗೆ ಬಂದು ಬೀಳ್ತಾ ಇತ್ತು. ತಂದೆ ತಾಯಿ ಹ್ಯಾಪಿ. ಏನೇನು ಆಸ್ತಿ ಪಾಸ್ತಿ ಮಾಡಿದರೋ ಎಲ್ಲ ತಮ್ಮ ಹೆಸರಿಗೆ ಮಾಡಿಕೊಂಡ್ರು. ಇವರು ದುಡಿಮೆ, ಮಗಳು ದುಡಿಮೆ, ಅವರು ಎಂಜಾಯ್ ಮಾಡೋದು. ತಂದೆ ತಾಯಿ ವಯಸ್ಸಾಗಿದೆ, ಆದರೂ ಈ ದುಡ್ಡಿನ ವ್ಯಾಮೋಹ ಇದೆಯಲ್ಲ, ಇದೆಲ್ಲ ಕಾಂಚನಮ್ಮ ನನ್ನ ಹತ್ರ ಹೇಳಿರೋ ಕಥೆಗಳು. ಇದು ಕ್ರಿಯೇಟೆಡ್ ಅಲ್ಲ. ಹೌದು, ಜಸ್ಟ್ ಲೈಕ್ ಸಿನಿಮಾ ಸ್ಟೋರಿ ಏನಿದೆಯೋ ಅದೇ ಇಲ್ಲಿ ಕಾಂಚನಮ್ಮಗೆ ಆಗಿರೋದು. ಸಾಕಾಗಿಲ್ಲ, ಇಲ್ಲಿ ಬಂದರು. ತೆಲುಗಿನಲ್ಲಿ ಆ್ಯಕ್ಟ್ ಮಾಡಿದರು, ತಮಿಳಿನಲ್ಲಿ ಆ್ಯಕ್ಟ್ ಮಾಡಿದರು, ಕನ್ನಡಕ್ಕೆ ಬಂದರು. ಹಾಗೆ ಬಂದಾಗ ಈ ಬಬ್ರು ವಾಹನ ಇದೆಲ್ಲ ಬಂದಿರೋದು ಸಿನಿಮಾ. ಒಂದು ಹಂತದಲ್ಲಿ ದುಡ್ಡು ಏನೂ ಇಲ್ಲ, ಖಾಲಿ ಕೈ. ಸೊ ನಾನು ಸಿನಿಮಾ ಎಷ್ಟು ಲೋಭಿಗಳಂದರೆ ಅವರು ಮಗಳಿಗೆ ಮದುವೆ ಮಾಡಿಸಿಲ್ಲ. ಮದುವೆ ಮಾಡಿದರೆ ಆಸ್ತಿ ಪಾಸ್ತಿ ಅವರಿಗೆ ಹೋಗ್ಬಿಡ್ತದಂತೆ. ಇದನ್ನು ಕೂಡ ಕಾಂಚನ ನನ್ನ ಹತ್ರ ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದ್ದಾರೆ. ಬಹುಶಃ ನನ್ನ ಬೇರೆ ಯಾರ ಹತ್ರನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಹತ್ರ ಮಾತ್ರ ಹೇಳಿದರು. ಯಾವ ಬೇರೆ ಭಾಷೆಯ ಪತ್ರಿಕೆಗಳಿದೆಯಲ್ಲ, ಚಾನಲ್ಗಳು, ಎಲ್ಲೂ ಮಾತಾಡಿದ್ದಿಲ್ಲ. ಈ ಕಾರಣಕ್ಕಾಗಿ ಮದುವೆಯನ್ನು ಮಾಡಿಸಿಲ್ಲ. ಬಟ್ ಆಕೆಗೆ ಆ ಸೌಂದರ್ಯವತಿ ಅಲ್ವಾ, ನಿಜ. ಆಕೆಗೆ ತುಂಬ ಜನ ಮದುವೆ ಆಗಲಿಕ್ಕೆ ಕೇಳ್ಕೊಂಡ್ರು. ಎಷ್ಟು ಜನ ಕೇಳ್ಕೊಂಡ್ರೆ ಸೂಪರ್ ಸ್ಟಾರ್ಗಳು, ಅದೆಲ್ಲ ಹೆಸರು ಹೇಳಲಿಲ್ಲಮ್ಮ. ಬಟ್ ತೆಲುಗಿನ ತಮಿಳಿನ ಸೂಪರ್ ಸ್ಟಾರ್ಗಳು, ಅವರಿಗೆಲ್ಲ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ನಾನು ಹೇಗೆ ಮದುವೆ ಆಗೋಣ ಅಂತೇಳಿ ಒಬ್ಬರು ನಾನು ತುಂಬ ಪ್ರೀತಿಸಿದೆ. ಅವರು ಮದುವೆ ಆಗೋಣ ಅಂತ ಹೇಳಿದ್ರೆ ಇಲ್ಲಿ ಅಮ್ಮ ಬಿಡ್ತಾರೆ. ಸೊ ಇದೆಲ್ಲ ಕಾರಣಕ್ಕಾಗಿ ದುಡ್ಡು ಬ್ಲಾಕ್ ಆಯಿತು. ಸೊ ಕೋರ್ಟಿಗೆ ಹಾಕಿದೆ ತಂದೆ ತಾಯಿ ಮೇಲೆ. ಹೌದು, ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಅಲ್ಲಿ ನಿಲ್ಲಲಿಕ್ಕೆ ಆಗಿಲ್ಲ, ಅಥವಾ ಕಿರುಕುಳ ಶುರು ಆಯಿತು. ಏನು ಒಂದು ಪೈಸೆ ಕೈಯಲ್ಲಿಲ್ಲದೆ ಹಾಗೆ ಬಂದುಬಿಟ್ಟಿರೋರು. ಬಂದಾಗ ರಕ್ಷಣೆ ಕೊಟ್ಟಿದ್ದು ತಂಗಿ ಗಿರಿಜಾ ಪಾಂಡೆ ಅಂತೇಳಿ. ಆ ಮನೆಗೆ ನಾನು ಹೋದ್ದು ಫಸ್ಟ್. ಅಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡು ಜೀವನ ಮಾಡಿದ್ದು. ಇಲ್ಲಿ ಬಂದು ಇವರು ರಕ್ಷಣೆ ಕೊಟ್ಟರು. ಪ್ಲಸ್ ಕೋರ್ಟಿಗೆ ಸಂಬಂಧಪಟ್ಟ ದುಡ್ಡು ವ್ಯವಹಾರ ಏನೇನಿದೆಯೋ ಅದೆಲ್ಲ ಅವರು ಪಾಂಡೆ ಅವರು ನೋಡಿಕೊಂಡ್ರು. ಒಂದು ಬ್ಯಾಕ್ ಬೋನ್ ಆಗಿ ನಿಂತು, ಆ ಇಳಿ ವಯಸ್ಸಲ್ಲಿ ಬ್ಯಾಕ್ ಬೋನ್ ಆಗಿ ನಿಂತು ಕೋರ್ಟ್ನಲ್ಲಿ ಹೋರಾಟಕ್ಕೆ ಏನೇನು ಬೇಕೋ ಅದಷ್ಟನ್ನು ಮಾಡಿದರು ಇವರು. ನೀವು ಬಬ್ರು ವಾಹನ ಸಿನಿಮಾದಲ್ಲಿ ಕಾಣ್ಬೋದು, ಅಷ್ಟು ನಗುಮುಗ, ಉಲೂಚಿ ಪಾತ್ರ ಇದೆಲ್ಲ ಕಾಣ್ಬೋದು. ಬಟ್ ಒಂದು ಪಾತ್ರದ ಹಿನ್ನೆಲೆಯಲ್ಲಿ ನಿಜ ಜೀವನದಲ್ಲಿ ಇರುವಂಥ ಕಥೆಗಳೆಲ್ಲ ಈ ರೀತಿ ಇರ್ತದೆ. ನಿಜ ಸರ್, ನಾನು ಆ್ಯಕ್ಚುಲಿ ಅದೇ ಹೇಳ್ತಿದ್ದೆ ನಿಮಗೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ನನ್ನ ಕುತೂಹಲ ಇದೆ ಅಂತ. ಬಹಳಷ್ಟು ಇನ್ಫಾರ್ಮೇಷನ್ ಕೊಟ್ರಿ ಸರ್. ತುಂಬ ಆ್ಯಕ್ಚುಲಿ ನನಗೂ ತಿಳ್ಕೊಂಡಂಗೆ ಆಯಿತು ಅವ್ರ ಬಗ್ಗೆ. ಯಾಕೆ ತುಂಬ ಜನರಿಗೆ ಸರೋಜಾದೇವಿಯವ್ರ ಬಗ್ಗೆ ಗೊತ್ತಿರುತ್ತೆ, ಹಾಗೆಯೇ ಬೇರೆ ಆರ್ಟಿಸ್ಟ್ಗಳು ಗೊತ್ತಿರ್ತಾರೆ. ಆದರೆ ಕಾಂಚನ ಅವರು ಅಷ್ಟಾಗಿ ಎಲ್ಲೂ ಆಚೆ ಕಡೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಹೇಳ್ತೀರಿ, ಯಾರೇ ಆದರೂ ಕೂಡ ಕಾಂಚನ ಹೆಸರು ಹೇಳಿದಾಗ ಗಣೇಶ್ ಕಾಸರಗೋಡು ಅಂತ ಹೇಳ್ತಾರೆ. ಇನ್ನೊಂದು ಹೆಸರಿದೆ ರಮ್ಯಾ ಅಂತ ಹೇಳಿದಾಗ ಗಣೇಶ್ ಕಾಸರಗೋಡು ಹೆಸರು ಹೇಳ್ತಾರೆ. ಇದು ಅದು ಯಾಕೆ ಸ್ಟೈಲ್ ಆಗಿದೆ ಅಂತ ಗೊತ್ತಿಲ್ಲ. ಎರಡು ಹೆಸರು ಬಂದಾಗ ನನ್ನ ಹೆಸರು ಹೇಳ್ಬಿಡ್ತಾರೆ. ಯಾಕಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗಳಿದ್ದಾರಲ್ಲ, ಅವರ ಬಗ್ಗೆ ಯಾವುದೋ ಒಂದು ಹಂತದಲ್ಲಿ ಬೇರೆ ಬೇರೆ ರೀತಿಯ ಕಾಂಟ್ರವರ್ಸಿ ಆಗಿರಲಿ, ಅಥವಾ ಪ್ರಚಾರಕ್ಕಾಗಿರಲಿ, ಅಥವಾ ಯಾವುದೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಾಗಲಿ, ಅಲ್ಲೆಲ್ಲೋ ನಾನು ಇರ್ತೀನಿ. ಆ ಕಾರಣಕ್ಕೆ ನೀವಿದ್ದೀರಾ ಸರ್, ನಮ್ಮ ಜೊತೆ ನೀವಿದ್ದೀರಾ ಅನ್ನೋದು ನಮಗೊಂದು ಖುಷಿ, ನಮಗೊಂದು ಹೆಮ್ಮೆ. 100%. ಸರ್, ಬಬ್ರು ವಾಹನ ಸಿನಿಮಾ ಬಗ್ಗೆ ಬಹಳಷ್ಟು ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಬಬ್ರು ವಾಹನ ಸಿನಿಮಾ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತಾಡೋಣ ಈ ಸಿನಿಮಾ ಬಗ್ಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ NKR TV ಕನ್ನಡ, ಅಣು ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.